ಪುಷ್ಪಾ 2, ಚಾವಾ ಹೀಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡಿದ್ರು ರಶ್ಮಿಕಾ ಮಂದಣ್ಣ. ಹೀಗಾಗಿ ರಶ್ಮಿಕಾ ಅಭಿನಯದ ಸಿಕಂದರ್ ಸಿನಿಮಾ ಮೇಲೆ ಅಭಿಮಾನಿಗಳು ಭಾರಿ ನಿರೀಕ್ಷೆ ಇಟ್ಟಿದ್ರು. ಅಲ್ಲದೆ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ಮೇಲೆ ರಶ್ಮಿಕಾ ಕ್ರೇಜ್ ಹೆಚ್ಚಾಗಿತ್ತು. ನಿನ್ನೆ ಸಿಕಂದರ್ ಸಿನಿಮಾ ರಿಲೀಸ್ ಆಗಿದ್ದು ಅಭಿಮಾನಿಗಳ ನಿರೀಕ್ಷೆ ಹುಸಿಯಾಗಿದೆ. ಸಿಕಂದರ್ ಸೋಲೊಪ್ಪಿಕೊಂಡಿರುವ ರಶ್ಮಿಕಾ ಬೇಸರದ ಮುಖ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಬಾಸ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿ ವರ್ಷ ವಾಡಿಕೆಯಂತೆ ರಂಜಾನ್ ಟೈಮಲ್ಲಿ ಸಲ್ಲು ಭಾಯ್ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ರಂಜಾನ್ ದಿನ ಅಂದ್ರೆ ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ. ಗಜನಿ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ದ ನಿರ್ದೇಶಕ AR ಮುರುಗದಾಸ್ ಸಿಕಂದರ್ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ. ಆಕ್ಷನ್ ಹಾಗೂ ಲವ್ ಕಥಾ ಹಂದರ ಈ ಸಿನಿಮಾಗಿದೆ. ಆದ್ರೆ ರಶ್ಮಿಕಾ ಹಾಗೂ ಸಲ್ಮಾನ್ ಫ್ರೆಶ್ ಪೇರ್ ಆಗಿದ್ರು. ಇಬ್ಬರೂ ಸ್ಟಾರ್ ನಟರಾಗಿದ್ರು ಕೂಡ ಸಿನಿಮಾ ಅಂದುಕೊಂಡ ಮಟ್ಟಿಗೆ ಸಕ್ಸಸ್ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಲ್ಮಾನ್ ಖಾನ್ ಅವರ ಈ ಹಿಂದಿನ ಎಲ್ಲಾ ಸಿನಿಮಾಗಳ ಪೈಕಿ ತನ್ನ ಮೊದಲ ದಿನ ಅತಿ ಕಡಿಮೆ ಕಲೆಕ್ಷನ್ ಮಾಡಿದ ಚಿತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಕಿಸಿ ಕಾ ಭಾಯ್ ಕಿಸಿ ಕಾ ಜಾನ್ ಸಿನಿಮಾ ಹೊರತುಪಡಿಸಿ ಉಳಿದೆಲ್ಲಾ ಸಿನಿಮಾಗಳು ಉತ್ತಮ ಕಲೆಕ್ಷನ್ ಗಳಿಸಿವೆ. ಇನ್ನು 3 ಸಿನಿಮಾಗಳಲ್ಲಿ ಭರ್ಜರಿ ಸಕ್ಸಸ್ ಕಂಡಿರುವ ರಶ್ಮಿಕಾ ಮಂದಣ್ಣ ಸಿಕಂದರ್ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದ್ರೆ ಸಿಕಂದರ್ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಸದ್ದು ಮಾಡಿಲ್ಲ. ಈ ಹಿಂದೆ ರಶ್ಮಿಕಾ ನಟಿಸಿದ್ದ ಅನಿಮಲ್ ಸಿನಿಮಾ 900 ಕೋಟಿ, ಪುಷ್ಪಾ 2 ಸಿನಿಮಾ 1800 ಕೋಟಿ ಹಾಗೂ ಚಾವಾ ಸುಮಾರು 800 ಕೋಟಿ ಗಳಿಕೆ ಮಾಡಿತ್ತು. ಆದ್ರೆ ಸಿಕಂದರ್ ಮೂವಿ ಫಸ್ಟ್ ಡೇ ಕಲೆಕ್ಷನ್ ಕೇವಲ 26 ಕೋಟಿಯಾಗಿದ್ದು ರಶ್ಮಿಕಾ ಅವರ ಈ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಕಡಿಮೆ ಕಲೆಕ್ಷನ್ ಆಗಿದೆ. ಅಲ್ಲದೆ ಓವರ್ ಆಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಅಂದುಕೊಂಡ ಮಟ್ಟಿಗೆ ರೀಚ್ ಆಗೋದಿಲ್ಲ ಅಂತ ಫಿಲ್ಮ್ ಕ್ರಿಟಿಕ್ಸ್ ಅಭಿಪ್ರಾಯ ಪಟ್ಟಿದ್ದಾರೆ. ಅಭಿಮಾನಿಗಳಿಗೆ ಇನ್ನೊಂದು ಬೇಸರದ ವಿಷಯ ಏನು ಅಂದ್ರೆ, ಈ ಸಿನಿಮಾದಲ್ಲಿ ಅಲ್ಲೋ ಇಲ್ಲೋ ಗೆಸ್ಟ್ ರೋಲ್ ತರ ರಶ್ಮಿಕಾ ಕಾಣಿಸಿಕೊಳ್ತಾರೆ ಬಿಟ್ರೆ ಅವರ ಪಾತ್ರಕ್ಕೆ ಅಷ್ಟೊಂದು ವೇಟೇಜ್ ಇಲ್ಲ. ಇನ್ನು ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ರಶ್ಮಿಕಾ ಮಂದಣ್ಣ ಇನ್ಸ್ಟಾಗ್ರಾಂನಲ್ಲಿ ಬೇಸರದ ಮುಖ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ. ಸಿಕಂದರ್ ಸಿನಿಮಾ ಸೋಲಿನಿಂದಾಗಿ ಈ ತರ ಪೋಸ್ಟ್ ಹಾಕಿದ್ದಾರೆ ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.